ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಿತ್ಕವರೆ ಬೇಳೆ ಕಿಚಡಿ ಅಥವಾ ಹಿತ್ಕವರೆ ಬೇಳೆ ಪೊಂಗಲ್ ಮಾಡೋ ಅಂಥ ಈ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ನಾವು ಯಾವಾಗಲೂ ಮಾಡೋ ಪೊಂಗಲ್ಗಿಂತ ವಿಭಿನ್ನವಾಗಿರುವಂಥ ರುಚಿ ಮತ್ತು ಸೀಸನಲ್ಲಿ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ರೆಸಿಪಿನಲ್ಲಿ ಯಾವ ಥರ ಮಾಡಿದ್ದೀನಿ, ಏನೇನು ತರಕಾರಿ ಉಪಯೋಗಿಸಿದ್ದೀನಿ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲು 1 ಪಾವು ಅಕ್ಕಿ ತೊಗೊಂಡಿದ್ದೀನಿ, 1 ಲೋಟ ಅಂದ್ಕೊಳ್ಳಿ. ಅದಕ್ಕೆ 1/4 ಗ್ಲಾಸ್ ನಾವು ಎಷ್ಟು ಅಕ್ಕಿ ತೊಗೊಳ್ತೀವಿ ಅದರಲ್ಲಿ 1/4 ಭಾಗ ಹೆಸರುಬೇಳೆ ಹಾಕ್ಕೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ ಎರಡೆರಡು ಸಲ ತೊಳ್ಕೊಳ್ಬೇಕು. ಇದನ್ನು ನಾವು ಅವರೆಬೇಳೆ ಜಾಸ್ತಿ ಹಾಕಿದ್ರೂ ಹೆಸರುಬೇಳೆ ಹಾಕಿದ್ರೇ ಆ ಪೊಂಗಲ್ ಕನ್ಸಿಸ್ಟೆನ್ಸಿ ಇದು ಎಲ್ಲ ಬರೋದು. ಅದಕ್ಕೋಸ್ಕರ ಹೆಸರುಬೇಳೆ ಒಂದು ಸ್ವಲ್ಪ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಈಗ ಇನ್ನೊಂದು ಪಾತ್ರೆಗೆ ನಾವು ಯಾವ ಲೋಟದಲ್ಲಿ ಅಕ್ಕಿ ಹೇಳ್ಕೊಂಡಿರ್ತೀವಿ ಅದೇ ಲೋಟದಲ್ಲಿ 2 ಲೋಟ ಹಿತ್ಕಿದವರೆ ಬೇಳೆ ಹಾಕ್ಕೊಳ್ಳೋಣ. ಮತ್ತು 2 ಲೋಟ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಇದೆಲ್ಲ ಅಳತೆ ಪ್ರಮಾಣ ಕರೆಕ್ಟಾಗಿ ಹೇಳ್ತಾ ಇರೋದು. ಇದನ್ನು ಮೃದು ಆಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ನಾವು ಪ್ರೆಸ್ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಮೃದು ಆಗಬೇಕು. ಅಂದರೆ ನಾವು ಸಾಂಬಾರಿಗೆಲ್ಲ ಬೇಯಿಸಿದ್ವಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆತ್ತಗಾಗಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆ ಕಾಳಕ್ಕೆ ಬೇಕಾಗಿರೋ ಅಷ್ಟು ಸೇರಿಸ್ಬಿಟ್ಟು ಇದನ್ನೆಲ್ಲ ಬೆರೆಸಿ ತಟ್ಟೆ ಮುಚ್ಚಿ ಪಕ್ಕ ಇಟ್ಕೊಂಡ್ಬಿಡೋಣ. ಇದನ್ನು ಈಗ ಒಂದು ಪ್ರೆಷರ್ ಕುಕ್ಕರ್ಗೆ ನಾವು ನೆನೆಸಿದ್ವಲ್ಲ ಅಕ್ಕಿ ಮತ್ತು ಬೇಳೆ ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಸೇರಿಸೋಣ. ಇದರಲ್ಲೇನು ಹೆಸರು ಬೇಳೆ ಎಲ್ಲ ಹುರಿಯೋ ಅವಶ್ಯಕತೆ ಏನಿಲ್ಲ, ಹಾಗೇ ಹಾಕ್ಕೊಳ್ಬೋದು. ಇದಕ್ಕೆ 1ಕ್ಕೆ 4ರಷ್ಟು 1 ಲೋಟ ಅಕ್ಕಿ ತೊಗೊಂಡಿದ್ವಿ, 4 ಲೋಟ ನೀರು ಆ ಥರ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ಹಾಗೆಯೇ ಇದರಲ್ಲಿ ಈ ಸೀಗುಂಬಳಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ಇದೊಂದು 400 ಗ್ರಾಮ್ ಅಷ್ಟಿದೆ, ಇದು ಹೆಚ್ಚಿರೋ ಹೋಳುಗಳು. ಈ ಸೀಗುಂಬಳಕಾಯಿ ಮತ್ತು ಹಿತ್ಕಿದವರೆ ಬೇಳೆ ಒಂಥರ ಒಂದಕ್ಕೊಂದು ಒಳ್ಳೆ ಕಾಂಬಿನೇಷನ್ನು, ತುಂಬಾ ರುಚಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಬಿಡೋಣ. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಂಬಿಡೋಣ. ಬೆರೆಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ 2 ವಿಷಲ್ಲು ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿದ ಮೇಲೆ ಕುಕ್ಕರ್ ಒಂದು ಸಲ ಓಪನ್ ಮಾಡ್ಕೊಳ್ಬೇಕು. ಬೇಳೆ ಎಲ್ಲ ಬೆಂದಿದೆಯಾ ಎಲ್ಲ ಒಂದು ಸಲ ನೋಡ್ಕೊಳ್ಬೇಕಷ್ಟೆ. ನಾವು ನೆನೆಸಿರೋದ್ರಿಂದ ಬೆಂದಿರುತ್ತೆ. ಈ ಥರ ನೋಡ್ಕೊಂಡ್ಮೇಲೆ ಇದಕ್ಕೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅವರೇ ಬೇಳೆ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ಸುಮ್ಮನೆ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದನ್ನು ಪಕ್ಕ ಇನ್ನೊಂದು ಬರ್ನರ್ಗೆ ಶಿಫ್ಟ್ ಮಾಡಿಬಿಡೋಣ ಸಣ್ಣೂರಿಗೆ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪ ಕಾಯ್ತಿದ್ದಂಗೆ 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟುಗುಟ್ಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಕೊಡ್ತಿದ್ದಂಗೆ 1 ಟೀ ಸ್ಪೂನು ಕುಟ್ಟಿರೋ ಅಂಥ ಕಾಳು ಮೆಣಸನ್ನು ಸೇರಿಸ್ಕೊಳ್ಳೋಣ. ಹಾಗಾಗಿ ಹಾಕೋದಕ್ಕಿಂತ ಸ್ವಲ್ಪ ಕುಟ್ಬಿಟ್ಟು ಹಾಕಿದರೆ ಅದರ ಸಾರಾಂಶನೂ ಸೇರುತ್ತೆ ಮತ್ತು ಎಲ್ಲರೂ ತಿಂತಾರೆ ಹಾಗೆ ಅಂತ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಅದನ್ನು ಸ್ವಲ್ಪ ಲೈಟಾಗಿ ಕುಟ್ಬಿಟ್ಟು ಹಾಕಿದ್ದೀನಿ. ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಒಂದು 6ರಿಂದ 7 ಎಲ್ಲ ಸಣ್ಣ ಸಣ್ಣದಾಗಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ತುರಿದಿರೋ ಅಂಥ ಹಸಿ ಶುಂಠಿ ಮತ್ತು ಒಂದು 3 ಎಸಲಷ್ಟು ಕರಿಬೇವು ಸೇರಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ. ಹಾಗೆಯೇ ಒಣ ಕೊಬ್ಬರಿ ತುರಿ ಒಂದು 1/4 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ 2 ನಿಮಿಷ ಫ್ರೈ ಮಾಡಿ ಒಗ್ಗರಣೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಸಣ್ಣೂರಿನಲ್ಲಿ ಬಿಟ್ಟಿದ್ವಲ್ಲ ಅದನ್ನು ಎಲ್ಲ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ತಳ ಹತ್ತಿಬಿಡುತ್ತೆ, ಕೈ ಆಡ್ಕೊಳ್ತಾನೆ ಇರಬೇಕು ಸಣ್ಣೂರಿ ಇದ್ರೂ. ಈಗ ಈ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಿದ್ವಲ್ಲ ಆ ಪ್ಯಾನ್ಗೂ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಅಂದರೆ ನಾವು ಅರಿಶಿನ, ಇಂಗು, ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ ಎಲ್ಲ ಸೇರಿಕೊಳ್ಬೇಕು. ಆ ಥರ ಚೆನ್ನಾಗಿ ಬೆರೆಸಿ ಇದು ಅಷ್ಟೇ ಒಂದು ಕುದಿ ಬರಬೇಕು. ಬೇಗ ಬಂದುಬಿಡುತ್ತೆ, ಆಲ್ರೆಡಿ ಕುದೀತಾ ಇರುತ್ತೆ ಅದು ಸಣ್ಣೂರಿನಲ್ಲಿ. ಅಲ್ಲಿವರೆಗೂ ಬಂದು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಹೆಚ್ಚಿರೋದು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಬೆರೆಸ್ಬಿಡೋಣ. ಇದನ್ನೆಲ್ಲ ಈ ಥರ ಚೆನ್ನಾಗಿ ಬೆರೆಸ್ಬಿಟ್ಟು ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ, ನಾವು ಎಷ್ಟು ತುಪ್ಪ ಇದಕ್ಕೆ ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಬರುತ್ತೆ. ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಇದನ್ನು ಮುಚ್ಚಿ ಪಕ್ಕ ಇಟ್ಬಿಡೋಣ. 10ರಿಂದ 15 ನಿಮಿಷ ಆಗೋಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಉಪ್ಪು ಖಾರ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೀರ್ಕೊಂಡಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲ ಒಂದು ಸಲ ಬೆರೆಸ್ಬಿಟ್ರೆ ಈ ಅತ್ಯಂತ ರುಚಿಕರ ಆಗಿರತಕ್ಕಂತಹ ಹಿದಕವರೆ ಬೇಳೆ ಖಾರ ಪೊಂಗಲ್ ಅಥವಾ ಹಿದಕವರೆ ಬೇಳೆ ಕಿಚಡಿ ತಯಾರಾಯಿತು. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.